ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ದೀರ್ಘಕಾಲಿಕ ಬೇಡಿಕೆಗಳು ಈಡೇರಬಹುದು. ಈ ರಾತ್ರಿ ಮುಗಿಯುವ ಮುನ್ನ ನಿನ್ನ ಮುಂದೆ ಒಂದು ಸಾಕ್ಷ್ಯ ನಿಂತಿರುತ್ತೆ. ಮೊದಲು ಇದನ್ನ ಕೇಳಿ ಅಂತ ಸಾಯಿ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತು ಈ ಅಮಾವಾಸ್ಯೆ ದಿನ, ಮಂಗಳವಾರ ದಿನ ಸಾಯಿ ನಮಗೋಸ್ಕರ ತಂದಿರುವಂತ ಸಾಯಿ ಸಂದೇಶವನ್ನು ಎಲ್ಲರೂ ಕೂಡ ತಪ್ಪದೆ ಮನಸ್ಫೂರ್ತಿಯಾಗಿ ಕೇಳೋಣ. ಯಾಕಂದ್ರೆ ಈ ರಾತ್ರಿ ನೀನು ಈ ಸಂದೇಶವನ್ನು ಕೇಳುತ್ತಿರೋದು ಯಾದೃಚ್ಛಿಕವಲ್ಲ. ನಿನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತಿದೆಯಾ ಇಲ್ವಾ ಎಂಬ ಸಂದೇಹ ಇದೆ. ಮೊದಲು ಈ ಕಥೆಯನ್ನು ಕೇಳು, ನಂತರ ನಿನ್ನ ಮನಸ್ಸೇ ಉತ್ತರ ಕೊಡುತ್ತದೆ ಅಂತ ಸಾಯಿ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಹಳ್ಳಿಯಲ್ಲಿ ಗೋಪಾಲ ಎಂಬ ಯುವಕನಿದ್ದ. ಅವನು ಬಡವನಾಗಿದ್ದ, ಆದರೆ ಅವನ ಬಳಿ ಒಂದು ದೊಡ್ಡ ಸಂಪತ್ತು ಇತ್ತು. ಸಾಯಿ ಮೇಲೆ ಅವರಿಗೆ ತುಂಬಾ ನಂಬಿಕೆ ಇತ್ತು. ಪ್ರತಿ ಗುರುವಾರ ಸಂಜೆ ಹಳ್ಳಿಯ ಸಣ್ಣ ಸಾಯಿ ಮಂದಿರಕ್ಕೆ ಹೋಗಿ ಒಂದು ದೀಪ ಹಚ್ಚುತ್ತಿದ್ದ. ಒಂದು ದಿನ ಅವನ ಮನೆಯಲ್ಲೇ ಎಣ್ಣೆ ಮುಗಿದೋಯ್ತು. ಅವನ ತಾಯಿ ಹೇಳಿದ್ರು, ಮಗನೇ, ಮನೆಯಲ್ಲೇ ಅಡುಗೆ ಮಾಡಲು ಎಣ್ಣೆ ಇಲ್ಲ, ಇಂದು ದೀಪ ಹಚ್ಚಬೇಡ ಅಂತ ಹೇಳ್ತಾರೆ. ಗೋಪಾಲ ನಗುತ್ತಾ ಹೇಳ್ತಾನೆ, ಅಮ್ಮ, ದೇವರಿಗೆ ನಾನು ದೀಪ ತೋರಿಸುತ್ತಿಲ್ಲ, ನನ್ನ ನಂಬಿಕೆಯನ್ನು ತೋರಿಸುತ್ತಿದ್ದೇನೆ. ಅವನು ಉಳಿದಿದ್ದ ಕೊನೆಯ ಹನಿ ಎಣ್ಣೆಯಿಂದಲೇ ದೀಪ ಹಚ್ಚಿದ. ಆ ರಾತ್ರಿ ಖಾಲಿ ಹೊಟ್ಟೆಯಲ್ಲೇ ಮಲಗಿದ. ಆದರೆ ಅವನ ಮುಖದಲ್ಲಿ ಬೇಸರ ಇರಲಿಲ್ಲ. ಯಾಕಂದರೆ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ, ಉಳಿದಿದ್ದು ಬಾಬಾರದ್ದು ಅಂತ ಹೇಳ್ಕೊಳ್ತಾನೆ. ಮುಂದಿನ ದಿನ ಬೆಳಿಗ್ಗೆ ಮಂದಿರದ ಹೊರಗೆ ಒಬ್ಬ ವೃದ್ಧ ಕುಳಿತಿದ್ರು. ಅವರು ಗೋಪಾಲನನ್ನು ನೋಡಿ ಕೇಳಿದ್ರು, ಮಗ, ನನಗೆ ಸ್ವಲ್ಪ ನೀರು ಕೊಡ್ತೀಯಾ? ಗೋಪಾಲ ತಕ್ಷಣ ಓಡಿ ಹೋಗಿ ನೀರು ತಂದು ಕೊಟ್ಟ. ಮತ್ತೆ ಗೋಪಾಲ ಕೇಳಿದ, ತಾತ, ನಿಮ್ಗೆ ಊಟ ಮಾಡಬೇಕು ಅಂತ ಅನಿಸ್ತದೆಯಾ? ತನ್ನ ಮನೆಯಲ್ಲೇ ಅನ್ನ ಕಡಿಮೆ ಇದ್ದರೂ ಅರ್ಧವನ್ನು ವೃದ್ಧರಿಗೆ ಕೊಟ್ಟ. ವೃದ್ಧರು ನಗುತ್ತಾ ಹೇಳಿದ್ರು, ನಿನ್ನ ಮನೆಯಲ್ಲಿ ಅನ್ನ ಕಡಿಮೆ ಇದೆ, ಆದರೆ ನಿನ್ನ ಹೃದಯ ತುಂಬಿದೆ ಅಂದು ಗೋಪಾಲನಿಗೆ ಆ ಮಾತಿನ ಅರ್ಥ ಆಗಲಿಲ್ಲ. ಸಾಯಿ ಈಗ ಹೇಳ್ತಾನೆ, ಮಗು, ದೇವರು ಮೊದಲು ನೋಡೋದು ನಿನ್ನ ಜೇಬನ್ನು ಅಲ್ಲ, ನಿನ್ನ ಹೃದಯವನ್ನು. ಹಣ ಕಡಿಮೆ ಇದ್ದರೂ ಪರವಾಗಿಲ್ಲ, ಪ್ರೀತಿ ಕಡಿಮೆ ಇರಬಾರದು. ಆ ವೃದ್ಧರು ಹೋಗುವಾಗ ಒಂದು ಸಣ್ಣ ಮಣ್ಣಿನ ದೀಪವನ್ನು ಗೋಪಾಲನ ಕೈಗೆ ಕೊಟ್ಟು ಹೇಳಿದ್ರು, ಇದನ್ನು ಪ್ರತಿ ಗುರುವಾರ ಹಚ್ಚು, ಆದರೆ ಒಂದು ಷರತ್ತು, ಯಾರಿಗೂ ಕೆಡಕು ಬಯಸಬೇಡ. ಗೋಪಾಲ ಅದನ್ನು ಗೌರವದಿಂದ ಮನೆಗೆ ತಂದ. ಆ ದಿನದಿಂದ ಅವನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಆರಂಭವಾಯಿತು. ಕಷ್ಟಗಳು ಇದ್ದುವು, ಆದರೆ ಅವನು ಕುಗ್ಗಲಿಲ್ಲ. ಏಕೆಂದರೆ ಅವನ ಹೃದಯದಲ್ಲಿ ಭಯದ ಜಾಗದಲ್ಲಿ ನಂಬಿಕೆ ಬೆಳೆದಿತ್ತು. ಆ ವೃದ್ಧರು ಹೋಗಿ 3 ದಿನಗಳಾದವು. ಗೋಪಾಲ ಪ್ರತಿದಿನ ಆ ಮಣ್ಣಿನ ದೀಪವನ್ನು ನೋಡುತ್ತಿದ್ದ. ಈ ದೀಪದಲ್ಲಿ ಏನು ವಿಶೇಷ ಇದೆ ಎಂದು ಅವನ ಮನಸ್ಸು ಹೇಳುತ್ತಿತ್ತು. ಮುಂದಿನ ಗುರುವಾರ ಅವನು ಸ್ನಾನ ಮಾಡಿ ಹೂಗಳನ್ನು ತೆಗೆದುಕೊಂಡು ಆ ದೀಪವನ್ನು ಸಾಯಿಬಾಬಾರ ಮುಂದೆ ಹಚ್ಚಿದ. ದೀಪದ ಜ್ವಾಲೆ ಎಂದಿಗಿಂತ ಹೆಚ್ಚು ಪ್ರಕಾಶವಾಗಿ ಹೊಳೆಯಿತು. ಅದೇ ಸಮಯದಲ್ಲಿ ಮಂದಿರದ ಪೂಜಾರಿ ಗೋಪಾಲನನ್ನು ಕರೆದು ಹೇಳಿದ್ರು, ಮಗನೇ, ಇಂದು ಬೆಳಗ್ಗಿನಿಂದ ಈ ದೀಪವೇ ನನ್ನ ಗಮನ ಸೆಳೆಯುತ್ತಿದೆ. ಇದರ ಬೆಳಕಿನಲ್ಲಿ ವಿಚಿತ್ರವಾದ ಶಾಂತಿ ಇದೆ. ಗೋಪಾಲ ಮೂಗುಳ್ನಗಿದೆ, ಆದರೆ ಅವನಿಗೆ ತಿಳಿದಿರಲಿಲ್ಲ ಅದು ದೀಪದ ಶಕ್ತಿಯಲ್ಲ, ಅವನ ಭಕ್ತಿಯ ಶಕ್ತಿ. ಕೆಲವು ದಿನಗಳ ನಂತರ ಹಳ್ಳಿಗೆ ಭೀಕರ ಬರ ಬಂತು. ಬೆಳೆಗಳು ಒಣಗಿದವು, ಕೆಲಸವೇ ಇರಲಿಲ್ಲ. ಜನರು ಒಬ್ಬರ ಮೇಲೆ ಒಬ್ಬರು ಕೋಪ ತೋರಿಸಲು ಆರಂಭಿಸಿದ್ರು. ಆದರೆ ಗೋಪಾಲ ಮಾತ್ರ ಪ್ರತಿದಿನ ಮಂದಿರಕ್ಕೆ ಹೋಗಿ ಹೀಗೆ ಪ್ರಾರ್ಥಿಸುತ್ತಿದ್ದ, ಬಾಬಾ, ನನ್ನ ಕಷ್ಟ ಹೋಗಲಿ ಎಂದು ನಾನು ಕೇಳೋದಿಲ್ಲ, ಈ ಕಷ್ಟವನ್ನು ಎದುರಿಸುವ ಧೈರ್ಯ ಕೊಡು. ಒಂದು ದಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಗೋಪಾಲನನ್ನು ನೋಡಿ ನಗುತ್ತಾ ಹೇಳ್ದ, ಪ್ರತಿದಿನ ದೇವರ ಬಳಿ ಹೋಗುತ್ತೀಯಾ, ಏನು ಸಿಕ್ತು? ಗೋಪಾಲ ಶಾಂತವಾಗಿ ಉತ್ತರಿಸಿದ, ಮೊದಲು ನಾನು ಸಣ್ಣ ಸಮಸ್ಯೆಗೂ ಹೆದರುತ್ತಿದ್ದೆ, ಈಗ ದೊಡ್ಡ ಕಷ್ಟ ಬಂದರೂ ನಗುತ್ತೇನೆ, ಇದಕ್ಕಿಂತ ದೊಡ್ಡ ವರವೇನು? ಆ ವ್ಯಾಪಾರಿಗೆ ಉತ್ತರವೇ ಇರಲಿಲ್ಲ. ಆ ರಾತ್ರಿ ಗೋಪಾಲನಿಗೆ ಒಂದು ಕನಸು ಬಂತು.
ಆ ಕನಸಿನಲ್ಲಿ ಸಾಯಿಬಾಬಾ ಮೃದುವಾಗಿ ಹೇಳಿದ್ರು, ಮಗನೇ, ನೀನು ಜೀವನವನ್ನು ಬದಲಾಯಿಸುವುದು ಅದ್ಭುತವಲ್ಲ, ನಿನ್ನ ಮನಸ್ಸನ್ನು ಬದಲಾಯಿಸುವ ನಂಬಿಕೆಯೇ ನಿಜವಾದ ಅದ್ಭುತ ಅಂತ ಹೇಳ್ದ. ಗೋಪಾಲ ಕಣ್ಣೀರಿನಿಂದ ಎದ್ದ. ಅವನು ಆ ದಿನದಿಂದ ಒಂದು ನಿರ್ಧಾರ ಮಾಡಿದ. ಪ್ರತಿದಿನ ಕನಿಷ್ಠ ಒಬ್ಬರು ಮುಖದಲ್ಲಿ ನಗು ತರಬೇಕು. ಮೊದಲ ಸೇವೆ. ಮಂದಿರದ ಹೊರಗೆ ಒಬ್ಬ ಕುರುಡು ವೃದ್ಧ ಕುಳಿತಿದ್ರು. ಯಾರು ಅವರ ಜೊತೆ ಮಾತನಾಡುತ್ತಿರಲಿಲ್ಲ. ಗೋಪಾಲ ಅವರ ಬಳಿಗೆ ಹೋಗಿ ಊಟ ಕೊಟ್ಟ. ಅವರ ಜೊತೆ ಅರ್ಧ ಗಂಟೆ ಕುಳಿತು ಮಾತನಾಡದ. ವೃದ್ಧರು ಕೈ ಹಿಡಿದು ಹೇಳಿದ್ರು, ಮಗನೇ, ನೀನು ನನಗೆ ಊಟ ಮಾತ್ರ ಕೊಡಲಿಲ್ಲ, ನಾನು ಇನ್ನೂ ಒಂಟಿಯಾಗಿಲ್ಲ ಎಂಬ ಭರವಸೆ ಕೊಟ್ಟೆ. ಆ ಮಾತು ಕೇಳಿ ಗೋಪಾಲನ ಕಣ್ಣಲ್ಲಿ ನೀರು ಬಂತು. ಸಾಯಿ ಒಂದೇ ಹೇಳೋದು, ಮಗನೇ, ಹಸಿದವನಿಗೆ ಅನ್ನ ಕೊಡೋದು ಪುಣ್ಯ, ಆದರೆ ಒಂಟಿಯಾಗಿರೋವನ ಜೊತೆ ಪ್ರೀತಿಯಿಂದ ಮಾತನಾಡೋದು ಅದಕ್ಕಿಂತ ದೊಡ್ಡ ಪುಣ್ಯ. ದೇವರು ದೇವಾಲಯದಲ್ಲೇ ಇರೋದಿಲ್ಲ, ದುಃಖದಲ್ಲಿರುವ ಹೃದಯದಲ್ಲೂ ಇರುತ್ತಾನೆ. ಆ ದಿನದಿಂದ ಹಳ್ಳಿಯ ಜನರು ಗೋಪಾಲನನ್ನು ನೋಡಿ ಬದಲಾಗಲು ಆರಂಭಿಸಿದರು. ಅವನ ಜೀವನದಲ್ಲಿ ಹಣ ನಿಧಾನವಾಗಿ ಬಂದಿತ್ತು, ಆದರೆ ಅವನಿಗೆ ಸಂತೋಷ ಕೊಟ್ಟಿದ್ದು ಹಣವಲ್ಲ, ಜನರ ಆಶೀರ್ವಾದ. ಈ ರೀತಿ ನಡೆಯುವಾಗ ಒಂದು ಸಂಜೆ ಮಂದಿರದ ಗಂಟೆ ಮೊಳಗುತ್ತಿದ್ದಾಗ ಅದೇ ವೃದ್ಧರು ಮತ್ತೆ ಬಂದರು. ಗೋಪಾಲ ಅವರನ್ನು ನೋಡಿದ ತಕ್ಷಣ ಓಡಿ ಹೋಗಿ ನಮಸ್ಕರಿಸಿದ. ತಾತ, ಇಷ್ಟು ದಿನ ಎಲ್ಲಿದ್ದಿರಿ? ವೃದ್ಧರು ಸಣ್ಣ ನಗೆಯೊಂದಿಗೆ ಹೇಳಿದ್ರು, ನಾನು ದೂರ ಹೋಗಲಿಲ್ಲ ಮಗನೇ, ನಿನ್ನ ಭಕ್ತಿಯನ್ನು ನೋಡುತ್ತಿದ್ದೆ. ಗೋಪಾಲ ಆಶ್ಚರ್ಯಪಟ್ಟ. ನನ್ನ ಭಕ್ತಿಯಲ್ಲಿ ಏನು ವಿಶೇಷ? ವೃದ್ಧರು ಹೇಳಿದ್ರು, ಬಹಳ ಜನರು ಸುಖದಲ್ಲಿದ್ದಾಗ ದೇವರನ್ನು ನೆನಪಿಸುತ್ತಾರೆ, ಆದರೆ ಕಷ್ಟದಲ್ಲಿದ್ದಾಗಲೂ ನಂಬಿಕೆಯನ್ನು ಬಿಡದವನೇ ನಿಜವಾದ ಭಕ್ತ. ಅಷ್ಟರಲ್ಲಿ ಒಬ್ಬ ಮಹಿಳೆ ಅಳುತ್ತಾ ಮಂದಿರಕ್ಕೆ ಬಂದ್ಲು. ಅವಳ ಮಗನಿಗೆ ತೀವ್ರ ಜ್ವರ. ಔಷಧಿ ಕೊಡ್ಸಕ್ಕೆ ಹಣವಿರಲಿಲ್ಲ. ಹಳ್ಳಿಯವರು ಯಾರೂ ಸಹಾಯ ಮಾಡಲಿಲ್ಲ. ಗೋಪಾಲನ ಬಳಿ ಆ ದಿನ ಕೆಲಸ ಮಾಡಿ ಪಡೆದಿದ್ದ ಸ್ವಲ್ಪ ಹಣ ಮಾತ್ರ ಇತ್ತು. ಆ ಹಣದಿಂದ ಅವನು ತನ್ನ ಮನೆಯವರಿಗೆ ಅಕ್ಕಿ ತರಬೇಕಿತ್ತು. ಆದರೆ ಒಂದು ಕ್ಷಣವೂ ಯೋಚಿಸದೆ ಆ ಹಣವನ್ನು ಆ ತಾಯಿಯ ಕೈಗೆ ಕೊಟ್ಟನು. ಮೊದಲು ಮಗನನ್ನು ಉಳಿಸು ಅಕ್ಕ, ದೇವರು ನಮ್ಮ ಹೊಟ್ಟೆಯನ್ನು ನಂತರವೂ ತುಂಬಿಸುತ್ತಾನೆ. ಅವಳು ಅಳುತ್ತಾ ಅವನು ಕಾಲಿಗೆ ಬೀಳಲು ಬಂದ್ಲು. ಗೋಪಾಲ ತಕ್ಷಣ ತಡೆದ. ನನ್ನ ಕಾಲಿಗೆ ಅಲ್ಲ, ಸಾಯಿಬಾಬರ ಪಾದಗಳಿಗೆ ಧನ್ಯವಾದ ಹೇಳು. ಆ ರಾತ್ರಿ ಗೋಪಾಲನ ಮನೆಯಲ್ಲಿ ಊಟ ಇರಲಿಲ್ಲ. ತಾಯಿ ಕೇಳಿದ್ಲು, ಮಗನೇ, ಹಣ ಎಲ್ಲಿಗೆ ಹೋಯ್ತು? ಗೋಪಾಲ ನಡೆದಿದ್ದೆಲ್ಲ ಹೇಳ್ದ. ತಾಯಿಯ ಕಣ್ಣಲ್ಲಿ ನೀರು ತುಂಬಿತ್ತು. ನಿನ್ನನ್ನು ನಾನು ಬೆಳೆಸಿದ್ದಕ್ಕೆ ಇಂದು ಹೆಮ್ಮೆ ಆಗುತ್ತಿದ್ದೆ. ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ ಬಂತು. ಹೊರಗೆ ನೋಡಿದರೆ ಒಬ್ಬ ರೈತ ನಿಂತಿದ್ದ. ಅಣ್ಣ, ಕಳೆದ ವರ್ಷ ನೀನು ನನ್ನ ಕೆಲಸ ಮಾಡಿದ್ದೆ, ಆಗ ಹಣ ಕೊಡಲಾಗಲಿಲ್ಲ. ಇಂದು ಬೇಳೆ ಮಾರಿದ್ದೇನೆ, ಇದು ನಿನ್ನ ಕೂಲಿ ಎಂದು ಹಣ ಮತ್ತು ಅಕ್ಕಿಯ ಚೀಲ ಕೊಟ್ಟನು. ಗೋಪಾಲ ನಗುತ್ತಾ ಆಕಾಶದ ಕಡೆ ನೋಡಿದ. ದೇವರು ತಡ ಮಾಡಬಹುದು, ಆದರೆ ಮರೆತು ಬಿಡೋದಿಲ್ಲ. ಸಾಯಿ ಯಾವಾಗಲೂ ಒಂದೇ ಹೇಳುತ್ತಾನೆ, ನೀನು ಮಾಡುವ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗೋದಿಲ್ಲ. ಕೆಲವೊಮ್ಮೆ ಅದರ ಫಲ ತಕ್ಷಣ ಸಿಗುತ್ತದೆ, ಕೆಲವೊಮ್ಮೆ ವರ್ಷಗಳ ನಂತರ ಸಿಗುತ್ತದೆ, ಆದರೆ ದೇವರ ಲೆಕ್ಕದಲ್ಲಿ ಯಾವ ಒಳ್ಳೆಯ ಕಾರ್ಯವೂ ಕಳೆದು ಹೋಗೋದಿಲ್ಲ. ಇವತ್ತು ನಮ್ಮ ಸಾಯಿ ಇಂಥ ಕತೆ ಹೇಳಿದ್ದಾರೆ ಅಂದರೆ ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲೂ ಕೂಡ ನಾವು ಒಳ್ಳೆಯ ಕೆಲಸಗಳು ಮಾಡುತ್ತಾ ಹೋದರೆ ಖಂಡಿತ ನಮ್ಮ ಬಳಿ ಭಗವಂತ ಇರ್ತಾರೆ ಅನ್ನೋದು ಈ ಕತೆ ಹೇಳುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ ಕಾಲ ಆರಂಭವಾಗಬೇಕು ಅಂದರೆ ಮೊದಲು ನೀವು ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಕೇಳಿ.